ಸರ್ ಕೃಷಿಗೆ ನೀರೇ ಮೂಲಾಧಾರ ಅಂತ ಹೇಳ್ತಾರೆ ಸರ್. ಸೊ ಈ ಮೂಲಾಧಾರ ಕೃಷಿಯನ್ನು ನೀರನ್ನು ನೀವು ನಿಮ್ಮ ಹೊಲಗಳಿಗೆ ಯಾವ ಥರ ಅದನ್ನು ಅಳವಡಿಸ್ಕೊಂಡಿರಿ ಸರ್ ನೀವು? ಇಲ್ಲ ಕೃಷಿಗೆ ನಾವು ಹೊಲಕ್ಕಂತಿಗೆ ನೀರು ಕೊಡ್ಬೇಕಂತ ನನ್ನ ಆಸೆನೇ ಇಲ್ಲ. ಆ ನೀರು ಇಲ್ಲಂಗೆ ಬೆಳೆಸ್ಬೇಕು ಅನ್ನೋ ಒಂದು ಆಸೆ ರೀ. ಬಟ್ ಇದು ಕೃಷಿ ಹೊಂಡ ರೀ ತುಸು ಹೆಚ್ಚು ಕಡಿಮೆ ಒಂದು 12 ವರ್ಷದ ಮ್ಯಾಗ ಆತ್ರಿ. ಇಲ್ಲಿ ನಮ್ಮ ಕೃಷಿ ಇಲಾಖೆ ಮಂಜುಳಾ ದೇವಲಾಪುರ ಅಂತೇಳಿ ಮೇಡಮ್ ಅವ್ರು ಅದಾರ. ಅವ್ರ ಇಲಾಖೆ ಒಳಗೆ ರೀ ಕೃಷಿ ಹೊಂಡ ಕೃಷಿ ಇಲಾಖೆ ಒಳಗೆ ಕೃಷಿ ಹೊಂಡ ಬಂದಿತ್ತು ರೀ. ಅವಾಗ ಇದನ್ನು ಮಾಡಿಕೊಟ್ಟಾರ್ರಿ. ಅದನ್ನು ಅವಾಗಲಿದೆ ನಮ್ಮದು ಕೃಷಿ ಹೊಂಡ ಇಲ್ಲಿ ಐತ್ರಿ. ಇದನ್ನು ನಾವು ಈಗ ಎದಕ್ಕೆ ಬಳಸ್ತೇವೆ ಅಂತಂದ್ರೆ ನಮ್ಮ ಹಸುಗಳಿಗೆ ನೀರಿಗೆ ರೀ. ನಂದೊಂದು ಕಾನ್ಸೆಪ್ಟ್ ಐತ್ರಿ. ಏನು ಕಾನ್ಸೆಪ್ಟ್ ಅಂದ್ರೆ ವರ್ಷ ಒಂದು 100 ಗಿಡ ಹಚ್ಚೋದು. ಒಂದು 100 ಗಿಡ ಹಚ್ಚಿ ಆ 100 ಗಿಡಕ್ಕೆ ರೀ ಅದು 2 ವರ್ಷ ಆಗೋ ಮಟ್ಟ ಬ್ಯಾಸಿಗೆ ಒಳಗೆ ಅರ್ಧ ಲೀಟ್ರ್ ನೀರು ಕೊಡೋದು. 2 ವರ್ಷ ಆತಂದ್ರೆ ಅವ್ಕೆ ನೀರು ಹಾಕಂಗಿಲ್ಲ. ಹಂಗೆ ಮಾಡಿ ತುಸು ಹೆಚ್ಚು ಕಡಿಮೆ ಒಂದು 180 ಪ್ಯಾರ್ಲ ಗಿಡ, ಕರಿಬೇ ಗಿಡ, ಸೀತಾಫಲ, ಬೆಟ್ಟದ ನೆಲ್ಲಿ, ಗುಲಾಬಿ ಹೂವು ಹಿಂಗೆಲ್ಲ ಬೆಳೆದೇವ್ರಿ. ಬಟ್ ನಮ್ಮ ಮೂಲ ನೀರಿನ ಉದ್ದೇಶ ನಮ್ಮ ಹಸುವಿಗೆ ನೀರು, ನಮ್ಮ ಕುಡಿಲಿಕ್ಕೆ ನೀರು. ನಾವು ಊರಾಗ ಹೋಗಿ ನೀರು ಕುಡಿದ್ರೆ ರುಚಿ ಬರಂಗಿಲ್ಲ ರೀ. ಆ್ಯಕ್ಚುಲಿ ನಮ್ಮ ಕೆರೆ ನೀರು ಶ್ರೇಷ್ಠ ರೀ. ಕೆರೆ ನೀರು ಕುಡಿತೀವಿ. ಇದ್ರೊಳಗೆ ನಮ್ಗೆ ಚೆನ್ನಾಗಿ ಸ್ವೀಟ್ನೆಸ್ ಇರ್ತೈತಿ. ನಮ್ಮ ಬೇರೆ ನೀರು ಕಡೆ ಕುಡಿದ್ರೆ ನಾವು ನೀರು ಅಡಿಗೆ ಹೋಗಂಗಿಲ್ಲ. ಹಂಗಾಕೈತೆ ರೀ. ಮತ್ತು ನಮ್ಮ ಬ್ಯಾಸಿಗೆ ಒಳಗೆ ನೀರು ಇರ್ತೈತೆ ರೀ. ಅದು ಈಗ ಇದು ಸೇಮ್ ಕೃಷಿನ ಹಿಂಗಾಗೈತೆ ರೀ. ಅವಾಗ ಹಿಂದೆ ಏನು ಹೇಳಿದ್ರು ಅಂತಂದ್ರೆ ಯಾವುದೇ ಯೂನಿವರ್ಸಿಟಿ ಆಗಲಿ ಏನೋ ಆಗಲಿ ರೀ, ಒಂದು ಬುಕ್ಕಿನೊಳಗೆ ಬರೆದಿಟ್ಟಾರ್ರಿ. ಇಂತಿಷ್ಟು ಟನ್ ತಿಪ್ಪಿ ಗೊಬ್ಬರ ಹಾಕಿದ ನಂತರ ನಾವು ಇಷ್ಟು ಗೊಬ್ಬರ ಶಿಫಾರಸ್ ಮಾಡಿ ಇಷ್ಟು ಬಳಸ್ರಿ ಅಂತ ಹೇಳ್ಯಾರ. ಬಟ್ ಬರ್ತಾ ಏನಾಗ್ಬಿಡ್ತು ರೀ, ಈ ತಿಪ್ಪಿ ಗೊಬ್ಬರ ಸ್ಟ್ರಕ್ ಮಾಡಿಬಿಟ್ವಿ. ಅದು ಗೊತ್ತಿಲ್ಲ, ಪರಿಚಯನೇ ಇಲ್ಲಂಗೆ ಮಾಡಿಬಿಟ್ವಿ. ಇವತ್ತು ಬರೀ ಔಷಧಿ ಬಳಸಕತ್ತೀವಿ. ಅವಾಗ ಅನಾರೋಗ್ಯಕ್ಕೆ ನಿಂತೀವಿ. ಅವಾಗ ಡಾಕ್ಟ್ರ ನಮ್ಗೆ ಹಾಸ್ಪಿಟ್ಲಿಗೆ ಹೋದಾಗ ಒಂದು ಟ್ಯಾಬ್ಲೆಟ್ ಕೊಡ್ತಾನೆ. ಆ ಟ್ಯಾಬ್ಲೆಟ್ ಕೊಟ್ಟು ಏನು ಹೇಳ್ತಾನೆ ಅಂತಂದ್ರೆ, ಇಲ್ಲ ನೀನು ಹೋಗಿ ಸರಿತ್ನಾಗ ಊಟ ಮಾಡು, ನಿನಗೆ ಊಟ ಮಾಡಿ ಆನಂತರ ಟ್ಯಾಬ್ಲೆಟ್ ತೊಗೊಂತ ಹೇಳ್ತಾನೆ. ಬಟ್ ನಮ್ದೇನು ವಿಚಾರ ಆಯ್ತು ಅಂತಂದ್ರೆ, ಟ್ಯಾಬ್ಲೆಟ್ ತೊಗೊಳೋದು ಕರೆಕ್ಟ್ ಆತ, ಬಟ್ ಊಟ ಮಾಡಲಿಲ್ಲ. ನಾವು ಊಟ ಮಾಡಲಿಲ್ಲಲ್ಲ, ಅವಾಗ ರೋಗ ನಮಗೆ ಆರಾಮಾಗಲೇ ಇಲ್ಲ. ಹಂಗ್ರಿ ಇದು ಸರಿ ಅಂತ ಅನ್ನೋಕಿನ ನಮ್ಮ ದೇಹ ರೆಸಿಸ್ಟೆನ್ಸ್ ಪವರ್ ಬಿಲ್ಡ್ ಮಾಡ್ಕೋಬೇಕ್ರಿ. ಈಗ ಒಬ್ಬರು ಆಫೀಸ್ನಾಗ ಕುಂತಿರ್ತಾರೆ, ತಪ್ಪಲ್ಲ, ಅವ್ರು ಆಫೀಸ್ ಕೆಲಸ ಮಾಡಿರ್ತಾರೆ, ಅವ್ರಿಗೆ ಆಫೀಸ್ನಾಗ ಇರ್ಬೇಕಾಗತಿ. ಬಟ್ ಅವ್ರು ಒಂದು ತಾಸು ಹೊರಗೆ ಬಂದರೆ ಕೊಡಿ ಹಿಡಿಬೇಕಾಗತಿ, ಇಲ್ಲ ನೆರಳು ಕೇಳ್ತಾರ. ಬಟ್ ಈ ರೈತಂದು ಹಂಗಲ್ಲ. ಬಿಸಿಲರಿರಲಿ ಚಳಿಯರಿರಲಿ ಈ ಚರ್ಮ ಏನಾಗಿಬಿಡ್ತೈತಿ ರೀ, ಆ ಬಿಸಿಲಿಗೆ ಚಳಿಗೆ ಹೊಂದ್ಕೊಂಡ್ಬಿಟ್ಟಿರ್ತೈತಿ. ಯಾವುದಕ್ಕೂ ದಪ್ಪ ಆಗಿಬಿಟ್ಟಿರ್ತೈತಿ ಚರ್ಮ. ಅವಾಗ ಇದು ಯಾವುದಕ್ಕೂ ಭಯ ಪಡಂಗಿಲ್ಲ. ಸರ್ ಎಷ್ಟು ಗಂಟೆ ಒಳಗೆ ಸರ್ ಇದು? ಇದು ಒಂದಿಷ್ಟು 90 ಐತ್ರಿ. 99 ಎಷ್ಟು ಲೀಟ್ರ್ ನೀರು ಇರ್ಬೋದು ಸರ್ ಇದ್ರಾಗ ಸಾಮರ್ಥ್ಯ? ಅದು ಎಷ್ಟು ಲೀಟ್ರ್ ಆಕೈತೆ ನಂಗೆ ಗೊತ್ತಿಲ್ಲ ರೀ. ಒಂದು ತುಸು ಹೆಚ್ಚು 10 ಫುಟ್ ಡೀಪ್ ಐತ್ರಿ. ಸ್ವಲ್ಪ ಈಗ ಹೋಗದೈತೆ ರೀ. ಇನ್ನೂ ಹುಳಿ ಹತ್ತಿಸ್ಬಿಟ್ಟು ಎಲ್ಲ ನಿಮ್ಮ ಹೊಲದಲ್ಲಿ ಹಾಕಿರೋ ಎಲ್ಲ ಗಿಡಗಳಿಗೆ ಇಲ್ಲಿಂದ ನೀರು ಸಪ್ಲೈ ಎಲ್ಲ ಟೈಮ್ನಾಗ ಕೊಡಂಗಿಲ್ಲ ರೀ. ಏನು ನಾವೇನು ಹೇಳ್ತಿಲ್ಲ, ಮಗು ಇದ್ದಾಗ ಹಂಗೆ ಆರೈಕೆ ಮಾಡ್ಬೇಕಲ್ಲ. 1 ವರ್ಷ 2 ವರ್ಷ 3ನೇ ವರ್ಷಕ್ಕೆ ನಾವು ನೀರು ಯಾಕೋ ಕೊಡೋಲ್ಲ. ಓಕೆ ಸರ್. ನಾನು ನಿಮಗೆಲ್ಲ ಬೇಕಾದ್ರೆ ಇಲ್ಲಿ ನಿಂಬೆ ಗಿಡ ತೋರಿಸ್ತೀನಿ. ನಾವು ನಿಂಬಿಕಾಯಿಗೆ ಒಂದು ಹನಿನೂ ಇದು ನೀರು ಕೊಟ್ಟಿಲ್ಲ. ಅದು ನಾವು ಆ್ಯಕ್ಚುಲಿ ಆ ನಿಂಬಿಕಾಯಿನ ನಾವು ಇಲ್ಲೇ ಊಟಕ್ಕೆ ಯೂಸ್ ಮಾಡಿ ಆ ನಿಂಬೆ ಬೀಜ ತೆಗೆದು ಒಂದು ಪಾಕೆಟ್ ಮಾಡಿ ಹಚ್ಚಿ ಈಗ 6 ವರ್ಷಕ್ಕೆ ಅದು ಹಣ್ಣು ಕೊಟ್ಟೈತಿ. ನಿಮ್ಗೆ ಇಲ್ಲಿ ತೋರಿಸ್ತೀನಿ ಬರ್ರಿ, ಅದು ಯಾವ ಥರ ಕಾಯಿ ಐತಿ ಅಂತೇಳಿ. ಸರ್ ಕೃಷಿ ಹೊಂಡ ಮಾಡೋದ್ರಿಂದ ಹೊಲಗಳಿಗೆ ಸರ್ ಏನೇನು ಪ್ರಯೋಜನ ಆಗುತ್ತೆ ಸರ್? ಸರ್ ಕೃಷಿ ಹೊಂಡ ಮಾಡೋದ್ರಿಂದ ಭಾಳ ನಾವು ಉಪಯೋಗ ಮಾಡ್ಕೊಂಡಿಕ್ಕಿಲ್ಲ. ಕೆಲವೊಂದು ಜನ ಇದು ಕಾಯಿಪಲ್ಲೆ ಬೆಳ್ಕೊಬೋದು ರೀ. ಈಗ ಬರಗಾಲ ಭಾಳ ಬಿದ್ದಾಗ ಈಗ ನಾವು ಮೆಣಸಿನ ಸಸಿ ಎಲ್ಲ ಹಚ್ತೀವಿ. ಅವಾಗ ನಾವು ಮೆಣಸಿನ ಮಡಿಗೆ ನೀರು ಹಾಕ್ಕೊಂಡು ಅಡ್ವಾನ್ಸ್ ಆಗಿ ಸಸಿ ಬೆಳ್ಕೊಂಡು ಭಾಳ ಈ ಸರ್ಕಾರ ಇದು ಯೋಜನೆ ಏನೈತಿಲ್ಲ ಭಾಳ ಅತ್ಯುತ್ತಮವಾದ ಯೋಜನೆ. ಬಟ್ ಇದನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ಕೇವಲ ನನಗೊಂದು ಕೆರೆ ಕೊಟ್ಟರಂತೇಳಿ ಅದು ಸ್ಕೀಮ್ನಾಗ GPS ಮಾಡಿಸಿ ಅದನ್ನು ಕೆರೆ ತೋರಿಸಿ ಅದನ್ನು ಕೆರೆ ಮುಚ್ಚೋದಲ್ಲ. ಅದು ಅಷ್ಟೇ ಇಂಪಾರ್ಟೆಂಟ್. ಸಾಕಷ್ಟು ಹಕ್ಕಿ ಪಕ್ಷಿಗಳು ಚೆನ್ನಾಗಿ ನೀರು ಕುಡಿತಾವೆ. ಅವಕ್ಕೂ ನಾವು ಈಗ ನೋಡಿರಿ, ನಾವೇನೋ ಹೇಳ್ತೀವಿ ಏನೇನೋ ದಾನ ಮಾಡ್ಬೇಕಂತೀವಿ. ಬಟ್ ನೀರು ಕೊಡೋ ನೀರಲ್ಲಿಟ್ಟು ದಾನ ಮಾಡ್ಬೇಕಂತೀವಿ. ಬಟ್ ಈ ಕೆರೆ ಐತಂತಂದ್ರೆ ಆಟೋಮೆಟಿಕ್ಕಾಗಿ ತನ್ನಿಂದ ಬಂದು ಎಲ್ಲ ಹಸು ಪಕ್ಷಿ ಪ್ರಾಣಿ ಎಲ್ಲ ನೀರು ಕುಡಿತಾವಲ್ರಿ. ಹಂಗೆ ನಿಸರ್ಗ ಜೊತೆಗೆ ಎಲ್ಲ ಸಂಪರ್ಕ ಇರ್ತೈತೆ ನಮಗೆ. ಹಾಗಾಗಿ ಇದು ಕೃಷಿ ಹೊಂಡದ ಸರ್ಕಾರ ಯೋಜನೆ ಭಾಳ ಉತ್ತಮವಾದ ಯೋಜನೆ ಐತ್ರಿ. ಇದನ್ನು ಸರಿಯಾಗಿ ಬಳಸ್ಕೋಬೇಕು ನಾವು ರೈತರು. ಅದರಿಂದ ಲಾಭ. ನಮ್ಮ ಮನೆಗೆ ಬೇಕಂತ ಕಾಯಿಪಲ್ಲೆ ಬೆಳ್ಕೊಬೋದು ಬ್ಯಾಸಿಗೆ ಒಳಗೆ. ನಾನು ಹೇಳ್ತಾರಲ್ಲ ಹಣ್ಣಿನ ಗಿಡ ಹಚ್ಕೋಬೋದು. ನಾವು ಈಗ ಒಣ ಬೇಸಾಯದವರು ಏನೂ ಹಣ್ಣಿನ ಗಿಡ ಹಚ್ಚಕ್ಕೆ ಸಾಧ್ಯ ಇಲ್ಲ ಅಂತಲ್ರಿ. ನನ್ನ ಹೊಲದಾಗ 5 ಥರದ ಹಣ್ಣಿನ ಗಿಡ ಐತಿ. ಬಟ್ ವಿಷಯ ಅಷ್ಟೇ ರೀ, ನಾವು ಒಂದು ಟೈಮ್ನಾಗ ಹಚ್ಚಿದಾಗ ಒಂದು 3 ತಿಂಗಳ 1 ವರ್ಷ 2 ವರ್ಷ ನೀರು ಕೊಡೋದು. 3ನೇ ವರ್ಷಕ್ಕೆ ಬಿಟ್ಬಿಟ್ರೆ ಆಟೋಮೆಟಿಕ್ಲಿ ತನ್ನಿಂತಾನ ಅದು ಮಳೆಗಾಲಕ್ಕೆ ಚೆನ್ನಾಗಿ ಹಣ್ಣು ಕೊಡ್ತೈತೆ ರೀ. ಅವೆಲ್ಲ ಗಿಡ ಸಾಕ್ಷಿ ತೋರಿಸ್ತೇನೆ ನಿಮ್ಗೆ. ಎಸ್.